ನಮಸ್ಕಾರ. ಕೃಷಿ ಮೇಳ 2024ಕ್ಕೆ ಎಲ್ರಿಗೂ ಸ್ವಾಗತ. ಈ ಬಾರಿಯ 2024 ಕೃಷಿ ಮೇಳವನ್ನು ನಮ್ಮ ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಎಸ್.ವಿ. ಸುರೇಶ್ ಅವರು ಮತ್ತು ಡಿ ಎ ಆದಂಥ ಶಿವಲಿಂಗಯ್ಯ ಅವರು ಹಾಗೂ ಡಿ ಆರ್ ಆದಂತಹ ಡಾಕ್ಟರ್ ಶಿವರಾಮ್ ಅವರ ನೇತೃತ್ವದಲ್ಲಿ ಈ ಬಾರಿ ನಡೀತಾ ಇದೆ. ಇದು ನಮ್ಮದು ಫುಡ್ ಕಮಿಟಿ ಬಗ್ಗೆ ಹೇಳಬೇಕು ಅಂತಂದರೆ ದಿನನಿತ್ಯ 10,000ಕ್ಕೆ ಮೀರಿ ರೈತರು ಊಟವನ್ನು ಮಾಡ್ತಾ ಇದ್ದಾರೆ. ವಿಶೇಷ ಏನು ಅಂದರೆ ಮುದ್ದೆ ಮತ್ತು ಕಾಳು ಸಾರು ಇದ್ರ ವಿಶೇಷ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಿನ್ನೆ ದಿನ ಹೋಳಿಗೆ ಅವರೆಕಾಳು ಸಾರು 10,000 ಮೇಲೆ ಊಟ ಹೋಗಿದೆ. ಇವತ್ತಿನ ದಿನವೂ ಇಷ್ಟೊತ್ತವರೆಗೂ 9,000 ಮೇಲಾಗಿದೆ. ಇನ್ನೂ 5 ಗಂಟೆವರೆಗೂ ನಾವು ಊಟವನ್ನು ಬಡಿಸುವಂಥ ಎಲ್ಲ ಅವಕಾಶಗಳು ಇರುತ್ತೆ. ಸಬ್ಸಿಡಿ ದರದಲ್ಲಿ ಇದನ್ನು ನಾವು ಕೊಡ್ತಾ ಇರುವಂಥದ್ದು. ರೈತರಿಗೆ ಕೇವಲ 50 ರೂಪಾಯಿಗೆ ಹಾಕಿ 50 ರೂಪಾಯಿನ ಚಾರ್ಜ್ ಮಾಡಿ ನಾವು ಇದನ್ನು ಕೊಡ್ತೀವಿ. ಮಿಕ್ಕಿದ್ದ ಹಣವನ್ನು ನಾವು ಯೂನಿವರ್ಸಿಟಿಯ ಒಂದು ಫಂಡಿಂದ ನಾವು ಅದನ್ನು ಭರಿಸಲಾಗುತ್ತೆ. ಮತ್ತು ನ್ಯಾಷನಲ್ ಎಗ್ ಕಾರ್ಪೊರೇಷನ್ ಅವರು ಫ್ರೀಯಾಗಿ ಮೊಟ್ಟೆಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ, ಸ್ಪಾನ್ಸರ್ ಮಾಡಿ. ಅದು ಒಂದನ್ನು ನಾವು ಕೊಡ್ತಾ ಇದ್ದೀವಿ. ಇದು ಇಲ್ಲಿಯ ಮುದ್ದೆ ಊಟದ ವಿಶೇಷ. ಇನ್ನೂ 2 ದಿನ ಇದೆ, ನಾಳೆ ಇದೆ, ನಾಡಿದ್ದಿದೆ. ನಾಳೆ ನಾಡಿದ್ದಕ್ಕೆ ಏನು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಊಟದ ಸಲುವಾಗಿ? ಅಂದರೆ ಊಟಕ್ಕೆ ಏನು ಮಾಡ್ತೀವಿ ಅಂದರೆ ಮುದ್ದೆ, ಅನ್ನ, ರಸಮ್ಮು, ಪಲ್ಯ, ಸ್ವೀಟು, ಮೊಸರನ್ನ ಇದ್ದೇ ಇರುತ್ತೆ. ಸಾಂಬಾರು ಇರುತ್ತಲ್ಲ, ಮುದ್ದೆಗೆ ಹಾಕೋ ಸಾಂಬಾರನ್ನ ನಾವು ಒಂದೊಂದು ದಿನಕ್ಕೆ ಒಂದೊಂದು ಮಾಡ್ತೀವಿ. ನಿನ್ನೆ ದಿನ ಅವರೆಕಾಳು ಸಾಂಬಾರು ಮಾಡಿದರು. ಇವತ್ತು ಎಲ್ಲ ಮಿಕ್ಸಡ್ ತರಕಾರಿ ಮಾಡಿದ್ದಾರೆ. ನಾಳೆ ದಿನಕ್ಕೆ ನಾವು ಮೊಳಕೆ ಸಾರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ ಥರ ಒಂದೊಂದು ದಿನಕ್ಕೆ ಒಂದೊಂದು ಸಾಂಬಾರು ಇರುತ್ತೆ, ಒಂದೊಂದು ದಿನಕ್ಕೆ ಒಂದೊಂದು ಸಿಹಿ ಇರುತ್ತೆ. ನಿನ್ನೆ ದಿನ ಹೋಳಿಗೆ ಇತ್ತು, ಇವತ್ತಿನ ದಿನ ಮೈಸೂರು ಪಾಕಿದೆ. ನಾಳೆಗೆ ಜಾಂಗೀರ್ ತಯಾರಿ ಆಗ್ತಾಯಿದೆ. ತಾವು ಈಗಾಗಲೇ ಅದರದ್ದು ವಿಡಿಯೋ ತೊಗೊಂಡಿರಬೇಕು. ಇದು ಇಲ್ಲಿಯ ವಿಶೇಷ. ಇನ್ನೂ 2 ದಿನ ಇರುತ್ತೆ, ನಾಳೆ ನಾಡಿದ್ದು. ಖಂಡಿತ ಎಲ್ಲರೂ ತಮ್ಮ ತಮ್ಮ ಕುಟುಂಬದವ್ರಿಗೆ ಬನ್ನಿ. ಮತ್ತು ಅಲ್ಲಿ ಇದು ಫುಡ್ ಕಮಿಟಿದು ಮಾತ್ರ ಹೇಳಿದೆ ನಾನು, ಆದರೆ ನಿಮ್ಗೆ ಹೊರಗಡೆಗೆ ತುಂಬ ಎಲ್ಲ ಥರದ ಒಂದು ಕನ್ಸಲ್ಟೆನ್ಸಿ ಇರುತ್ತೆ. ಆಮೇಲೆ ಪ್ರಾತ್ಯಕ್ಷಿಕೆಗಳಿರುತ್ತೆ ನಿಮಗೆ. ಆಮೇಲೆ ಕ್ರಾಪ್ ಪ್ಲ್ಯಾಂಟ್ಗಳಿರುತ್ತೆ, ಎಲ್ಲೆಲ್ಲಿ ಏನೇನು ಬೆಳೆದಿದ್ದೀವಿ ಅಂತ. ಮತ್ತು ನಮ್ಮ ಇದು ಗೋಶಾಲೆನೇ ಈ ಸಲ ಒಂದು ಗೋಶಾಲೆ ಮಾಡಿದ್ದಾರಂತೆ. ನಾನು ಹೋಗಿಲ್ಲ ಇನ್ನೂ, ನನಗೆ ನೋಡೋಕ್ಕಾಗಿಲ್ಲ, ಇಲ್ಲೇ ನೋಡ್ತಾ ಇದ್ದೀವಿ. ಅದನ್ನು ಕೂಡ ನೀವು ಕವರ್ ಮಾಡ್ಬೋದು. ಗೋಶಾಲೆ ತುಂಬ ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಆ ಥರ ತುಂಬ ಇನ್ನೂ ನಿಮಗೆ ಎಲ್ಲ ಥರದ ಅನುಕೂಲವೂ ಇದೆ ಇದರಲ್ಲಿ. ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಮೆಷಿನರೀಸ್ ಇದೆ, ಅಂದರೆ ನಮ್ಮಲ್ಲೇ ಹಿಡಿದಿರುವಂಥ ಮೆಷಿನರೀಸ್ ಇರುತ್ತೆ. ಆಮೇಲೆ ಬೇರೆ ಬೇರೆ ಕಡೆಯವರು ಬಂದಿರ್ತಾರೆ, ಅವುಗಳನ್ನು ಕೂಡ ತಾವು ಬಂದು ರೈತರು ವೀಕ್ಷಣೆ ಮಾಡ್ಬೋದು. ಆಮೇಲೆ ಟೆರೆಸ್, ನಮ್ಮ ಅರ್ಬನ್ನವರಿಗಂತೂ ಟೆರೆಸ್ ಗಾರ್ಡನಿಂಗ್ ಇರ್ಬೋದು. ಆ ಥರದ್ದು ಎಲ್ಲ ಥರದ ನಿಮಗೆ ಗೈಡೆನ್ಸ್ ಕೂಡ ಇಲ್ಲಿ ಸಿಗುತ್ತೆ. ಎಲ್ಲರೂ ಬನ್ನಿ, ಕೃಷಿ ಮೇಳವನ್ನು ನಮಗೆ ಸಕ್ಸಸ್ ಮಾಡಿಕೊಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.